ರಾಜ್ಯ ರಾಜಕಾರಣದಲ್ಲಿ ಈಗ ಪಟ್ಟದ ಆಟ ಭಾರಿ ಜೋರಾಗಿ ಸಾಗ್ತಾ ಇದೆ. ಅದರಲ್ಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿಗೆ ಬಂದ ಮೇಲೆ ನಾಯಕರುಗಳು ಒಬ್ಬೊಬ್ಬರಾಗಿ ಅಲ್ಲಿ ಭೇಟಿ ಕೊಡ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಭಾರಿ ಬೆಳವಣಿಗೆ. ಬೆಳಗ್ಗೆ ಖರ್ಗೆ ನಿವಾಸ, ಮಧ್ಯಾಹ್ನ ಸಿಎಂ ಮನೆಗೆ ಭೇಟಿ. ಸಿಎಂ ನಿವಾಸಕ್ಕೆ ಈಗ ಆಗಮಿಸಿದ್ದಾರೆ ಮಹದೇವಪ್ಪ ಮತ್ತು ವೆಂಕಟೇಶ್. ಖರ್ಗೆ ಜೊತೆಗಿನ ಚರ್ಚೆಯ ಬಳಿಕ ಸಿಎಂ ಜೊತೆ ಮಾತುಕತೆಗೆ ಮುಂದಾಗಿದ್ದಾರೆ. ಖರ್ಗೆ ಜೊತೆಗಿನ ಚರ್ಚೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳಿಗೆ ಮಾಹಿತಿ ಕೊಡೋದಕ್ಕೆ ಈಗ ಸಿಎಂ ಅಧಿಕೃತ ನಿವಾಸ ಕಾವೇರಿಗೆ ಆಗಮಿಸಿದ್ದಾರೆ ಸಚಿವರು. ಸಿಎಂ ಮನೆಗೆ ಪ್ರತ್ಯೇಕವಾಗಿ ಆಗಮಿಸಿದ್ರು ಸಚಿವ ಕೆಜೆ ಜಾರ್ಜ್. ಮೊನ್ನೆಯಿಂದಲೂ ನೋಡ್ತಾ ಇದ್ದೀವಿ, ಒಬ್ಬರಾದ ಮೇಲೆ ಒಬ್ರು ಭೇಟಿ ಕೊಡೋದು, ಚರ್ಚೆ ನಡೆಸೋದು, ಡಿನ್ನರ್ ಮೀಟಿಂಗ್ ಮಾಡೋದು, ಅತ್ತ ದೆಹಲಿ ಪರೇಡ್ ಆಗೋದು, ಹೀಗೆ ಒಂದೆಲ್ಲ ಒಂದು ರಾಜಕೀಯ ಬೆಳವಣಿಗೆಗಳಾಗ್ತಾ ಇವೆ. ಈಗ ಅದರ ಮುಂದುವರೆದ ಭಾಗ. ಅದರಲ್ಲೂ ಖರ್ಗೆ ಬೆಂಗಳೂರಿಗೆ ಬಂದ ಮೇಲೆ ಅವರನ್ನ ಭೇಟಿಯಾಗಿ ಮಾತನಾಡಿದಂತಹ ಸಚಿವರುಗಳು ಈಗ ಮಧ್ಯಾಹ್ನ ಸಿಎಂ ಮನೆಗೆ ಭೇಟಿ ಕೊಡ್ತಿದ್ದಾರೆ. ಅಲ್ಲಾದಂತಹ ಚರ್ಚೆಯ ಅಪ್ಡೇಟ್ ನೀಡ್ತಿದ್ದಾರೆ. ಜೊತೆಗೆ ಪ್ರತ್ಯೇಕವಾಗಿ ಕೆಜೆ ಜಾರ್ಜ್ ಕೂಡ ಆಗಮಿಸಿದ್ದಾರೆ. ಪಟ್ಟದ ಆಟ ಬಹಳ ಜೋರಾಗಿ ಸಾಗ್ತಾ ಇದೆ. ಎರಡೂ ಬಣ್ಣಗಳಲ್ಲೂ ಕೂಡ ಬಹಳ ಆಕ್ಟಿವ್ ಆಗಿ ಶಾಸಕರುಗಳು, ಸಚಿವರು ಈಗ ಒಬ್ಬರಾದ ಮೇಲೆ ಒಬ್ಬರು ಭೇಟಿ ಕೊಟ್ಟು ಚರ್ಚೆ ಮಾಡ್ತಾ ಇದ್ದಾರೆ. 2.5 ವರ್ಷ ಪೂರೈಸಿರುವಂತಹ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆ ಪಕ್ಕಾನ? ಬದಲಾವಣೆ ಆಗೋದೇ ಆದ್ರೆ ಯಾರಿಗೆ ಪಟ್ಟ ಕಟ್ತಾರೆ? ಈಗ ಬಹಳ ಕುತೂಹಲ ಮೂಡಿಸಿರುವಂತಹ ಘಟ್ಟ. ಸಿಎಂ ಸಿದ್ದರಾಮಯ್ಯನವರು ಕುರ್ಚಿ ಬಿಟ್ಟು ಬೇರೆಯವರಿಗೆ ಅವಕಾಶ ಕೊಡ್ತಾರಾ? ಡಿ ಕೆ ಶಿವಕುಮಾರ್ಗೆ ಅವಕಾಶ ಸಿಗುತ್ತಾ ಅಥವಾ ಅದನ್ನು ತಪ್ಪಿಸೋ ಪ್ರಯತ್ನಗಳಾಗ್ತಾ ಇದೆಯಾ? ಒಂದೊಮ್ಮೆ ನಾಯಕತ್ವ ಬದಲಾವಣೆ ಅಂತಾದ್ರೆ ದಲಿತ ನಾಯಕರುಗಳಿಗೆ ಕೊಡಬಹುದಲ್ಲ ಎನ್ನೋ ಕೂಗು ಕೂಡ ಕೇಳಿ ಬರ್ತಾ ಇದೆ. ಹೀಗೆ ವಿವಿಧ ಆಯಾಮಗಳಲ್ಲಿ ಚರ್ಚೆಯಾಗ್ತಾ ಇದೆ, ಒತ್ತಡ ತಂತ್ರಗಾರಿಕೆ ಹೆಣಲಾಗ್ತಾ ಇದೆ. ಈ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾವು ನೋಡ್ತಾ ಇದ್ದೀವಿ ಬೆಳಗಿನಿಂದ ಆಗ್ತಾ ಇರುವಂತಹ ಭೇಟಿ, ಈ ಒಂದು ಪಟ್ಟದ ಆಟ ಬಹಳ ಕುತೂಹಲದ ಘಟ್ಟವನ್ನು ತಲುಪಿರುವಂಥದ್ದು. ಈಗ ಕೆಜೆ ಜಾರ್ಜ್ ಆದಿಯಾಗಿ ಸಿಎಂ ನಿವಾಸಕ್ಕೆ ಅವರ ಆಪ್ತರೆಲ್ಲರೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಈಗ ಅಲ್ಲಿ ಖರ್ಗೆ ನಿವಾಸದಲ್ಲಿ ಆದಂತಹ ಚರ್ಚೆಯ ಅಪ್ಡೇಟ್ಗಳು ಇಲ್ಲಿ ಆಗ್ತಾ ಇರೋದಾ? ಏನ್ ಹೆಜ್ಜೆ ಇಡಬಹುದು ಅನ್ನೋ ತಂತ್ರಗಾರಿಕೆನ ಹೆಣೆಯಲಾಗ್ತಾ ಇದೆಯಾ? ಏನ್ ಬೆಳವಣಿಗೆ ಅಂತ? ಪ್ರತಿಮಾ, ಒಂದು ಸಿದ್ದರಾಮಯ್ಯನವರ ನಿವಾಸ, ಇತ್ತ ಕಡೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸ, ಎರಡೂ ಕೂಡ ಇದೀಗ ರಾಜಕೀಯ ಕೇಂದ್ರ ಬಿಂದು ಆಗಿದೆ. ಒಂದು, ಡಿ ಕೆ ಶಿವಕುಮಾರ್ ಅವರು ಇದುವರೆಗೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಆಗಿಲ್ಲ. ಅವರ ನಿವಾಸದಿಂದ ಕೇವಲ 500 ಮೀಟರ್ ದೂರದಲ್ಲಿ ಇದ್ರೂ ಕೂಡ ಖರ್ಗೆ ಅವ್ರನ್ನ ಬಂದು ಭೇಟಿಯಾಗಿ ಯಾಕೆ ಶಾಸಕರನ್ನ ದೆಹಲಿಗೆ ಕಳಿಸಬೇಕಾಯ್ತು ಅನ್ನೋ ಬಗ್ಗೆ ಒಂದೇ ಒಂದು ಮಾಹಿತಿಯನ್ನು ಕೂಡ ನೇರವಾಗಿ ಡಿ ಕೆ ಶಿವಕುಮಾರ್ ಆಗಲಿ ಖರ್ಗೆ ಅವರಾಗ್ಲಿ ಮಾತುಕತೆಯನ್ನ ನಡೆಸಿಲ್ಲ ಅನ್ನುವಂಥದ್ದು ತುಂಬಾ ಗಮನಾರ್ಹ ಸಂಗತಿ. ಇದರ ಮಧ್ಯೆ ಸಿದ್ದರಾಮಯ್ಯನವರ ತಂಡ ತುಂಬಾ ಆಕ್ಟಿವ್ ಆಗಿದೆ. ನಿನ್ನೆ ರಾತ್ರಿ ಸಿದ್ದರಾಮಯ್ಯನವರು ಭೇಟಿಯಾಗಿ ಹೋದ ಬಳಿಕ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಎಚ್.ಸಿ. ಮಹದೇವಪ್ಪ ಅವರು ಬರ್ತಾರೆ, ಕೆ ವೆಂಕಟೇಶ್ ಅವರು ಬರ್ತಾರೆ. ಇವರಿಬ್ಬರ ಭೇಟಿ ಎರಡು ಕೋನದಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು, ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಹ ಸಚಿವರು, ಶಾಸಕರು ಇವರು. ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಡಿನ್ನರ್ ನಡೆದಾಗ ಅಲ್ಲಿ ಕೂತು ರಣತಂತ್ರವನ್ನ ಹೆಣೆದಂತಹ ಎಚ್.ಸಿ. ಮಹದೇವಪ್ಪ ಅವರು ಇವತ್ತು ಬಂದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾಗಿ ಒಂದಷ್ಟು ಪಕ್ಷ ಸಂಘಟನೆಯ ಮಾತನಾಡಿದ್ದೀನಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಇವತ್ತೇನೆ ಪರಮೇಶ್ವರ್ ಅವರು ದಲಿತ ಸಿಎಂ ಟ್ರಂಪ್ ಕಾರ್ಡ್ ಅನ್ನ ಪ್ಲೇ ಮಾಡಿರೋದ್ರಿಂದಾಗಿ ಸಹಜವಾಗಿಯೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಂಗಳಕ್ಕೆ ಇದೀಗ ದಲಿತ ಸಿಎಂ ಕೂಗು ಕೂಡ ಬಿದ್ದಿದೆ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟ ಆಗುತ್ತೆ. ಸಿದ್ದರಾಮಯ್ಯನವರು ಹೇಳಿ ಕೇಳಿ ಈ ಎಲ್ಲ ಸಂದರ್ಭದಲ್ಲೂ ಕೂಡ ತಮ್ಮ ದಾಳವನ್ನ ಅತ್ಯಂತ ನಾಜೂಕಾಗಿ ಪ್ರಯೋಗ ಮಾಡುವಂತವ್ರು. 2013ರಲ್ಲೂ ಕೂಡ ದಲಿತ ಸಿಎಂ ಕೂಗು ಬಂದಂತ ಸಂದರ್ಭದಲ್ಲಿ ಹೈಕಮಾಂಡ್ಗೆ ಅದನ್ನ ಟ್ಯಾಕಲ್ ಮಾಡೋದಕ್ಕೆ ಸಾಧ್ಯವಾಗಿರಲಿಲ್ಲ. ಅಂದ್ರೆ ದಲಿತ ಸಿಎಂ ಆಗಬೇಕಾ ಬೇಡವಾ ಅನ್ನೋ ಬಗ್ಗೆ 2016-17ರಲ್ಲೂ ಕೂಡ ಒಂದು ಸ್ಪಷ್ಟ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಅವತ್ತಿನ ಎಐಸಿಸಿ ನಾಯಕರಿಗೂ ಕೂಡ ಸಾಧ್ಯವಾಗದೇನೆ ಹಾಗೆ ಸಿದ್ದರಾಮಯ್ಯನವ್ರನ್ನ ಮುಂದುವರಿಸಿದ್ರು ಅನ್ನುವಂಥದ್ದನ್ನ ನಾವು ಇವತ್ತಿನ ಪರಿಸ್ಥಿತಿಯಲ್ಲಿ ಬಹಳ ಗಮನ ಕೊಟ್ಟು ನೋಡಬೇಕಾಗುತ್ತೆ. ಈಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ಬಿಗಿ ಪಟ್ಟು ಹಿಡಿದು ಕೂತಿದ್ದಾರೆ. ರಾಹುಲ್ ಗಾಂಧಿ ಅವರು ಬಂದು ಮಧ್ಯಪ್ರವೇಶವನ್ನ ಮಾಡಿ ನಾಯಕತ್ವ ಬದಲಾವಣೆಯ ವಿಚಾರವನ್ನ ನೇರವಾಗಿ ಚರ್ಚೆ ಮಾಡಬೇಕು ಮತ್ತು ತನ್ನ ಹೆಗಲಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಬೇಕು ಅನ್ನೋ ಬಗ್ಗೆ ಡಿ ಕೆ ಶಿವಕುಮಾರ್ ಯಾವುದೇ ನಿಲುವನ್ನ ಬದಲಿಸ್ತಾ ಇಲ್ಲ. ಆದ್ರೆ ಅದಕ್ಕೆ ಕೌಂಟರ್ ಆಗಿ ಇದೀಗ ಇನ್ನೊಂದು ಪಡೆ ಎದ್ದು ನಿಂತಂತೆ ಕಾಣಿಸ್ತಾ ಇದೆ. ಮತ್ತು ಈಗ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ ಇವರೆಲ್ಲರೂ ಕೂಡ ಕ್ಲೇಮ್ ಮಾಡ್ತಾ ಇರುವಂತದ್ದು ಕೇವಲ ದಲಿತ ಸಿಎಂ ಕೂಗನ್ನ ಮಾತ್ರ ಕ್ಲೇಮ್ ಮಾಡ್ತಾ ಇಲ್ಲ. ಜೊತೆಗೆ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ತಮ್ಮ ಕೊಡುಗೆ ಕೂಡ ದೊಡ್ಡದಾಗಿದೆ ಅನ್ನುವಂಥದ್ದನ್ನ ಪದೇ ಪುನರುಚ್ಚಾರವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಂದ್ರೆ ಅಹಿಂದ ವರ್ಗದ ಮತ ಬ್ಯಾಂಕ್ ಅನ್ನ ತಾವು ಗಟ್ಟಿಯಾಗಿ ಇಟ್ಕೊಂಡಿದ್ರಿಂದಾಗಿಯೇ ಕಾಂಗ್ರೆಸ್ ಇದೀಗ 2023ರಲ್ಲಿ ಅಧಿಕಾರಕ್ಕೆ ಬಂತು ಅನ್ನುವಂಥದ್ದನ್ನ ನೆನಪಿಸಿಕೊಡುವಂತ ಕೆಲಸವನ್ನ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಮಾಡ್ತಾ ಇದ್ದಾರೆ. ಹೈಕಮಾಂಡ್ಗೂ ಕೂಡ ಅದನ್ನ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಇದೀಗ ಎಲ್ಲ ದಲಿತ ನಾಯಕರು ಮಾಡದಂತೆ ಕಂಡು ಬರ್ತಾ ಇದೆ. ಹೀಗಾಗಿ ಸಹಜವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಿವಿಗೆ ಎಲ್ಲ ವಿಚಾರಗಳು ಕೂಡ ಬಿದ್ದಿದೆ.
ಎಚ್ ಸಿ ಮಹದೇವಪ್ಪ ಮತ್ತು ಕೆ ವೆಂಕಟೇಶ್ ಅವರು ಕೂಡ ಇರುವಂತಹ ಸ್ಥಿತಿಯನ್ನ ಅವರ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಒಂದು ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ತಕ್ಷಣಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ಅತ್ಯಂತ ಜಗಜ್ಜಾಹಿರಾದಂಥ ವಿಚಾರ. ಬಹುತೇಕ ನಾಳೆ ಅಥವಾ ನಾಡಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ವಾಪಸ್ ಆಗ್ತಾರೆ. ಅಲ್ಲಿಯೂ ಕೂಡ ಮತ್ತೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳನ್ನ ಕರೆಸ್ಕೊಂಡು ಅಲ್ಲಿ ಮತ್ತೊಂದು ಸುತ್ತಿನ ಮಾತುಕತೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಒಂದು, ರಾಹುಲ್ ಗಾಂಧಿ ಅವರ ಗಮನಕ್ಕೆ ಈ ವಿಚಾರಗಳು ಹೋದಾಗ ರಾಹುಲ್ ಗಾಂಧಿ ಅವರು ಹೇಳಿ ಕೇಳಿ ಹಿಂದುಳಿದ ವರ್ಗ ಮತ್ತು SC STಗೆ ಒಂದು ಪಾಸಿಟಿವ್ ಆಗಿರುವಂತಹ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಅನ್ನುವಂತಹ ಅಭಿಪ್ರಾಯ ವ್ಯಕ್ತವಾಗುತ್ತೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ರಾಹುಲ್ ಗಾಂಧಿ ಅವರ ನಿರ್ಧಾರವನ್ನ ಗಮನಿಸಿದ್ರೆ ಅವರು OBC ವರ್ಗದ ಒಬ್ಬ ನಾಯಕನನ್ನ ಕೆಳಗಿಳಿಸಿ ಬೇರೆ ಸಮುದಾಯಕ್ಕೆ ಅವಕಾಶ ಕೊಟ್ಟಂತ ಉದಾಹರಣೆಗಳು ತುಂಬಾ ಕಡಿಮೆ ಇದೆ. ಹೀಗಾಗಿ 2023ರಲ್ಲಿ ಇದೇ ರೀತಿಯ ಗೊಂದಲಗಳು ಕ್ರಿಯೇಟ್ ಆದಾಗ ರಾಹುಲ್ ಗಾಂಧಿ ಒಂದು ಈಸಿ ಆದಂತ ನಿರ್ಣಯವನ್ನ ತೆಗೆದುಕೊಂಡ್ರು, ಅದು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ಲಿ ಅಂತೇಳಿ. ಆದ್ರೆ ಅಷ್ಟು ಸುಲಭ ಈಗ ಇಲ್ಲ ರಾಹುಲ್ ಗಾಂಧಿ ಅವರಿಗೂ ಕೂಡ. ಯಾಕೆಂದ್ರೆ DK ಶಿವಕುಮಾರ್ ಅವರು ತನ್ನ ಜೊತೆಗೂ ಕೂಡ ಶಾಸಕರಿದ್ದಾರೆ ಅನ್ನೋದನ್ನ ಕ್ಷಣದಿಂದ ಕ್ಷಣಕ್ಕೆ, ತಾಸಿಂದ ತಾಸಿಗೆ ಅವ್ರನ್ನ ಒಗ್ಗೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾರೆಲ್ಲ ನೂತನವಾಗಿ ಆಯ್ಕೆಯಾಗಿರುವಂತಹ ಶಾಸಕರಿದ್ದಾರೆ ಅವ್ರನ್ನ ಒಂದೇ ವೇದಿಕೆಗೆ ತರುವಂತ ಪ್ರಯತ್ನಗಳು ತೆರೆಮರೆಯಲ್ಲಿ ನಡೀತಾ ಇದ್ದಾವೆ. ಮತ್ತೊಂದು ತಂಡ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ವಾಪಸ್ ಹೋದ ಬಳಿಕ ದೆಹಲಿಗೆ ಹೋಗಿ ಭೇಟಿ ಆಗ್ತೀವಿ ಅನ್ನುವಂತ ರೀತಿಯ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ. ಈಗ ನಾವು ಗಮನಿಸಬಹುದು, DK ಶಿವಕುಮಾರ್ ಅವರ ಪರವಾಗಿ ಎಷ್ಟೇ ಶಾಸಕರಿದ್ರೂ ಕೂಡ ಅವ್ರು ಯಾರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬೆಂಗಳೂರು ನಿವಾಸಕ್ಕೆ ಬರ್ತಾ ಇಲ್ಲ. ಅಂದ್ರೆ ತಮಗೆ ಈ ವಿಷಯ ಎಲ್ಲಿ ಚರ್ಚೆ ಆಗ್ಬೇಕು ಅಂದ್ರೆ ಅದು ರಾಹುಲ್ ಗಾಂಧಿ ಅವರ ಮುಂದೆ ಅನ್ನುವಂಥದ್ದನ್ನ ಪರೋಕ್ಷವಾಗಿ DK ಶಿವಕುಮಾರ್ ಮತ್ತು ಅವರ ಬೆಂಬಲಿಗ ಶಾಸಕರು ಒತ್ತಿ ಒತ್ತಿ ಹೇಳ್ತಿರುವಂತದ್ದು ಗೊತ್ತಾಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಕಾಂಗ್ರೆಸ್ನ ಗೊಂದಲ ಇವತ್ತು ನಾಳೆಗೆ ಮುಕ್ತಾಯ ಆಗುವಂತದ್ದಲ್ಲ. ಇದು ಬಹುತೇಕ ಇನ್ನು 2-3 ತಿಂಗಳು ಮುಂದುವರೆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಪ್ರಸನ್ನ ತಮ್ಮ ಮಾಹಿತಿಗೆ. ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದೀವಿ. ಈ ನಡುವೆ HC ಮಹದೇವಪ್ಪನವರು ಕೂಡ ಈ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಖರ್ಗೆ ಅವರನ್ನ ಭೇಟಿಯಾದ್ರು, CM ಅವರನ್ನ ಭೇಟಿಯಾದ್ರು. ಇನ್ನು ಪಕ್ಷದಲ್ಲಿ ಯಾವ ರೇಸ್ ಕೂಡ ಇಲ್ಲ ಅಂತ ಹೇಳಿ ಪ್ರತಿಕ್ರಿಯಿಸಿದ್ದಾರೆ. ಪಕ್ಷವನ್ನ ಸಂಘಟಿಸುವ ನಿಟ್ಟಿನಲ್ಲಿ ಚರ್ಚೆಯಾಗಿದೆ. ಖರ್ಗೆ ಅವರ ಭೇಟಿಯ ಬಳಿಕ HC ಮಹದೇವಪ್ಪನವರ ಹೇಳಿಕೆ ಇದು. ಕ್ಯಾಬಿನೆಟ್ ರೀಶಫಲ್ ಬಗ್ಗೆಯೂ ಕೂಡ ಚರ್ಚೆ ಮಾಡಿಲ್ಲ. ಶಾಸಕರ ಸಹಿ ಸಂಗ್ರಹದ ಬಗ್ಗೆ ನಮಗೆ ಮಾಹಿತಿಯೇ ಇಲ್ಲ, ನನ್ನ ಸಹಿ ಹಾಕಲು ಯಾರು ಕರೀತಿಲ್ಲ ಅಂತ ಹೇಳಿ ಖರ್ಗೆ ಅವರ ಭೇಟಿಯ ನಂತರ ಮಹದೇವಪ್ಪನವರು ಮಾತನಾಡಿದ್ದಾರೆ. ಯಾವ ರೇಷು ನಡೀತಾ ಇಲ್ವಲ್ಲ ರೇಸಿಗ ಅವ್ರು ಏನು ಹೇಳಿದ್ರೆ ನನಗೆ ಗೊತ್ತಿಲ್ಲ. ರೇಸ್ ಅಂತೂ ಇಲ್ಲ, ಇರ್ ಇಸ್ ನೋ ರೇಸ್. ಯಾವ ರೇಷು ನಡೀತಾ ಇಲ್ವಲ್ಲ ರೇಸಿಗ ಅವ್ರು ಏನು ಹೇಳಿದ್ರೆ ನನಗೆ ಗೊತ್ತಿಲ್ಲ. ರೇಸ್ ಅಂತೂ ಇಲ್ಲ, ಇರ್ ಇಸ್ ನೋ ರೇಸ್. ಯಾವ ರೇಷು ನಡೀತಾ ಇಲ್ವಲ್ಲ ರೇಸಿಗ ಅವ್ರು ಏನು ಹೇಳಿದ್ರೆ ನನಗೆ ಗೊತ್ತಿಲ್ಲ. ರೇಸ್ ಅಂತೂ ಇಲ್ಲ, ಇರ್ ಇಸ್ ನೋ ರೇಸ್. ಯಾವ ರೇಷು ನಡೀತಾ ಇಲ್ವಲ್ಲ ರೇಸಿಗ ಅವ್ರು ಏನು ಹೇಳಿದ್ರೆ ನನಗೆ ಗೊತ್ತಿಲ್ಲ. ರೇಸ್ ಅಂತೂ ಇಲ್ಲ, ಇರ್ ಇಸ್ ನೋ ರೇಸ್. ಅವರು MLA ಆಗಿ, ಮಂತ್ರಿಯಾಗಿ, ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ, ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಪ್ರಾಮಾಣಿಕತೆಯನ್ನು ಉಳಿಸ್ಕೊಂಡಿದ್ದಾರೆ. ಯಾವ ರೇಷು ನಡೀತಾ ಇಲ್ವಲ್ಲ ರೇಸಿಗ ಅವ್ರು ಏನು ಹೇಳಿದ್ರೆ ನನಗೆ ಗೊತ್ತಿಲ್ಲ. ರೇಸ್ ಅಂತೂ ಇಲ್ಲ, ಇರ್ ಇಸ್ ನೋ ರೇಸ್. ಯಾವ ರೇಷು ನಡೀತಾ ಇಲ್ವಲ್ಲ ರೇಸಿಗ ಅವ್ರು ಏನು ಹೇಳಿದ್ರೆ ನನಗೆ ಗೊತ್ತಿಲ್ಲ. ರೇಸ್ ಅಂತೂ ಇಲ್ಲ,